AC ಆದ್ರೆ 500, ನಾನ್ AC ಆದ್ರೆ 200. ಮಂಡ್ಯ ಮೈಸೂರು ಮದ್ದೂರ್. ಮೈಸೂರ್ಗೆ ಹೋಗಲ್ಲ, ಮದ್ದೂರ್ ಮಂಡ್ಯ. ಇದು ಯಾವ ರೋಡ್ ಅಂತ ಕಮೆಂಟ್ ಮಾಡಿ ಗೈಸ್, ಯಾವ ರೋಡ್ ಅಂತ. ಇದು ದಿಸ್ ಈಸ್ ನಮ್ಮ ಏರಿಯಾ. ತುಂಬಾ ಹಸು ಆಗ್ತಿದೆ ಗೈಸ್, ಬೆಳಗ್ಗಿಂದ ಏನು ತಿಂದಿಲ್ಲ, ಟೀನು ಕುಡ್ದಿಲ್ಲ, ವಾಟರ್ ಕುಡ್ದಿದೀವಿ ಅಷ್ಟೇ. ಊರಗ್ಲ ಮೆನೋ ನಾವು ನೋಡಿ ಸೆಲೆಕ್ಟ್ ಮಾಡಿದೀವಿ, ಜಾಸ್ತಿ ತಿನ್ನಕ್ ಆಗಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಿಗ್ಗೆ ಏನ್ ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಆದ್ರೂ ಮಾತಾಡ್ತೀನಿ. ಏನಂತ ಹೇಳಿ ಅಂದ್ರೆ, ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಶನೇಶ್ವರ ಟೆಂಪಲ್. ಇವತ್ತು ಶನಿವಾರ ಅಲ್ವಾ, ಸೊ ಹಾಗಾಗಿ ಶನೇಶ್ವರ ಟೆಂಪಲ್ಗೆ ಹೋಗ್ತಾ ಇದೀವಿ ನಾನು, ದರ್ಶನ್ ಅವರು. ಮಾರ್ನಿಂಗ್ ಎಲ್ಲಾರ್ಗುನು. ಇವತ್ತು ಬೆಳಗ್ಗೆ ಎಲ್ಲಾ ಎದ್ದಿ ರೆಡಿ ಆಗಿ ಶನೇಶ್ವರ ಟೆಂಪಲ್ ಹೋಗ್ತಾ ಇದೀವಿ. ಮೇಡಮ್ ಅವ್ರು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೇನೆ ಇವಾಗ ರೆಡಿ ಆಗಿ ಎಲ್ಲ ಹೋಗ್ತಾ ಇದೀವಿ. ಎಲ್ಲ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ಅಂಡ್ ಇನ್ನೊಂದೇನಂತ ಹೇಳಿ ಅಂದ್ರೆ, ಇವಾಗ ಹೋಗ್ತಾ ತೋರಿಸ್ತೀನಿ ಯಾವ ಟೆಂಪಲ್ ಏನು ಎತ್ತ ಅಂತ ಹೇಳಿ. ಯಾಕಂದ್ರೆ ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಶನೇಶ್ವರ ಟೆಂಪಲ್ಗೆ. ಆಕ್ಚುಲಿ ಹೋಗ್ಲೇಬೇಕು ಅಲ್ವಾ, ಸೊ ಹಾಗಾಗಿ ಹೋಗ್ತಾ ಇದೀವಿ. ನೋಡಿ ಇದು ಯಾವ ರೋಡ್ ಅಂತ ಕಮೆಂಟ್ ಮಾಡಿ ಗೈಸ್, ಯಾವ ರೋಡ್ ಅಂತ. ಇದು ದಿಸ್ ಈಸ್ ನಮ್ಮ ಏರಿಯಾ. ಸೊ ಯಾವ ರೋಡ್ ಅಂತ ಕಮೆಂಟ್ ಮಾಡಿ ಆಯ್ತಾ. ನಂದು ವಾಯ್ಸ್ ಹೋಗ್ಬಿಟ್ಟೈತೆ, ಅಂದ್ರೆ ಸ್ವಲ್ಪ ಕೋಲ್ಡ್ ಆಗಿ ಹೋಗ್ಬಿಟ್ಟೈತೆ. ಸೊ ವಾಯ್ಸ್ ಅರ್ಥ ಆಗಿಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಏನೇನೋ ಅರ್ಥ ಮಾಡ್ಕೊಳಕ್ ಹೋಗ್ಬಿಡಿ, ಓಕೆನಾ. ಸೊ ಹೋಗ್ತೀವಿ. ಬಸರಾಳ್ ಅಂತ ಊರ ಹೆಸರು, ಮಂಡ್ಯ ಸೈಡು. ಯಾರಾದ್ರೂ ಬಸರಾಳವ್ರಿದ್ರೆ ಯಾರಾದ್ರೂ ಬಸರಾಳವ್ರು ಇದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ. ಇರಿ, ಅಂಡ್ ನೀವು ಬಸರಾಳಿಗೆ ಏನಾದ್ರು ಆ ಊರ್ಗೆ ಏನಾದ್ರು ಹೋಗಿದ್ರೆ ನನ್ಗೆ ಕಮೆಂಟ್ ಮಾಡಿ ಆಯ್ತಾ. ಸೊ ಯಾಕಂದ್ರೆ ತುಂಬಾ ಪವರ್ಫುಲ್ ಶನೇಶ್ವರ ಟೆಂಪಲ್. ಸೊ ಇವಾಗ ಹೋಗ್ತಾ ತೋರಿಸ್ತೀನಿ ಆಯ್ತಾ. ಸೊ ನಾವೇನೇನ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಓಕೆ, ಡೇ ಸ್ಟಾರ್ಟ್ಸ್ ಇನ್ ಬ್ಯಾಂಗ್ಳೂರ್. ಹೋಗೋಣ, ನೋಡೋಣ ಹೆಂಗಿರುತ್ತೆ, ಏನ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಏನೇನ್ ತಿಂತೀವಿ ಎಲ್ಲಾ ತೋರಿಸ್ತೀವಿ. ಬನ್ನಿ ಹೋಗೋಣ. ನಮ್ ಜರ್ನಿ ಜೊತೆ ನಿಮ್ ಜರ್ನಿನೂ ಆಡ್ ಮಾಡ್ತೀವಿ. ನಾಯಂಡಹಳ್ಳಿಲಿ ಎಷ್ಟು ಇದು ಇರುತ್ತೆ ಟ್ರಾಫಿಕ್ ಇಲ್ಲಿ, ಬಟ್ ಬೆಳಿಗ್ಗೆ ಇರೋದಿಲ್ಲ. ಏನೋ ಸಂಜೆ ನೈಟ್ ಅಂತೂ ನಾನು ಇದು ತರಕ್ ಹೋಗಿದ್ದೆ ಆಚೆ, ನೋಡಿದ್ರೆ ಫುಲ್ ಜಾಮ್ ಆಗ್ಬಿಟ್ಟೈತೆ ಬ್ಯಾಂಗ್ಳೂರಲ್ಲಿ. ಇನ್ನೊಂದ್ 2 years ಬಿಟ್ರೆ ದರ್ಶನ್ ಅವ್ರೆ, ಫುಲ್ ನಮ್ಗೆ ನಡೆದಾಡಕ್ಕೂ ಜಾಗ ಇರಲ್ಲ ನೋಡ್ರಿ. 100% ಟ್ರಾಫಿಕ್ ಆಗ್ಬಿಟ್ಟಿದೆ. ತುಂಬಾ ಟ್ರಾಫಿಕ್. ಇಲ್ಲಿ ಟ್ಯಾಪೆ ಹಾಕಿಲ್ಲ ಇನ್ನ. ಈ ನೋಡಿ ಕಲ್ ಆಗೈತೆ, ಟ್ಯಾಪೆ ಹಾಕಿಲ್ಲ ಇನ್ನ. ನಾವು ಚುಡಾಯಿಸೋದು ಆಯ್ತಾ, ಸುಮ್ನೆ ಟ್ಯಾಪೆ ಹಾಕಿಲ್ಲ ಅದು ಇದು ಅಂತ. ಸೊ ಇವಾಗ ಬನ್ನಿ ಹೋಗೋಣ ಆಯ್ತಾ, ಓಕೆನಾ. ಇವಾಗ ಪೆಟ್ರೋಲ್ ಖಾಲಿ ಆಗಿಲ್ಲ, ಪೆಟ್ರೋಲ್ ಫಿಲ್ ಮಾಡಿಸ್ತಾ ಇದೀವಿ. ನೋಡಿ ಯಪ್ಪ ಕೂತವ್ರಿ ಇಲ್ಲಿ, ಪೆಟ್ರೋಲ್ ಫಿಲ್ ಮಾಡಿಸ್ತಾ ಇದೀವಿ ಈಗ. ಏರಿದ್ಯಾ ಇಲ್ಲಿ. ಏರ್ ಹಾಕ್ಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಗೋಯಿಂಗ್ ಟು ದ ಮಂಡ್ಯ ಬಸರಾಳ್. ಓಕೆ, ಕಮ್ ದರ್ಶನ್ ಅವರು ಇವಾಗ ಪೆಟ್ರೋಲ್ ನ ಫಿಲ್ ಮಾಡಿಸ್ತವ್ರೆ. ಎಲ್ಲಿದ್ದಾರೆ? ಅಲ್ಲಿದ್ದಾರೆ, ಹಿಂದೆ ಇದ್ದಾರೆ. ಸೊ ನಾನು ಕೂತಿದ್ದೀನಿ. ಅಂಡ್ ಇನ್ನೊಂದೇನಂತ ಹೇಳಿ ಅಂದ್ರೆ, ನಾನು ಬಸರಾಳ್ ಅಂತ ಅನ್ಕೊಂಡಿದ್ದೆ ಅಲ್ವಾ. ಸೊ ನಾನು ಮುಂಚೆ ಇದ್ದಾಗ ಇದೇನಪ್ಪ ನೇಮ್ ಹಿಂಗಿದೆ ಅಂತ ಅನ್ಕೊಂಡಿದ್ದೆ, ಬಟ್ ಅವಾಗ ಗೊತ್ತಾಯ್ತು ತುಂಬಾ ಹಳೆ ಕಾಲದೆಲ್ಲ ಏನೇನೋ ಸಮಥಿಂಗ್ ಏನೇನೋ ತುಂಬಾ ಸ್ಟೋರಿ ಇದೆ ಹಿಂದೆ, ಗೊತ್ತಾ. ನಾನು ಅವಾಗ ಗೊತ್ತಾಗದಾಗ ಇರ್ಬೋದೇನೋ ಅಂತ ಅನ್ಕೊಂಡು ಇವಾಗ ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇರೋದು ಬಸರಾಳ್ಗೆ. ತುಂಬಾ ಚೆನ್ನಾಗಿದೆ ಶನೇಶ್ವರ ಟೆಂಪಲ್ಗೆ. ಅಂಡ್ ಇನ್ನೊಂದೇನಂತ ಹೇಳಿ ಅಂದ್ರೆ, ನಿಮಗೇನಾದ್ರೂ ಕೆಲ್ಸ ಸಮಥಿಂಗ್ ಏನಾದ್ರೂ ಆಗ್ಬೇಕು ಅಂದ್ರೆ, ಸೊ ಹೋಗಿ ಒಂದ್ಸಲ ಟೆಂಪಲ್ಗೆ, ಶನೇಶ್ವರ ಟೆಂಪಲ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿರಿ. ಯಾಕಂತ ಹೇಳಿ ಅಂದ್ರೆ, ಸೊ ನಮ್ಗೆ ಎಲ್ಲಾ ದೇವರು ಇಂಪಾರ್ಟೆಂಟ್. ನಮ್ ವಾಯ್ಸ್ ಸ್ವಲ್ಪ ಜೋರೆ. ನಮ್ ವಾಯ್ಸ್ ಸ್ವಲ್ಪ ಜೋರೆ. ಎಷ್ಟು ಜೋರು ವಾಯ್ಸು? ತುಂಬಾ ಜೋರು, ಸಿಕ್ಕಾಪಟ್ಟೆ ಜೋರು. ಕೆಂಗೇರಿ ಫುಲ್ ಜಾಮು. ಬೆಳಗ್ಗೆ ಗಾಯ್ಸ್ ನಿಜ ಹೇಳ್ತೇನೆ, ಬೆಳಗ್ಗೆ 7:30 7:45 ಕೆಂಗೇರಿಯಲ್ಲಿ ಈ ಪಾರ್ಟಿ ಜಾಮ್ ಇರೋದು ಇದೆ. ಬೆಂಗಳೂರು ಫುಲ್ ಆಬ್ವಿಯಸ್ಲಿ ಇದ್ದೇ ಇರತ್ತೆ, ಏನ್ ಜಾಮ್ ಇಲ್ದಂಗೆ ಏನಿಲ್ಲ ಅಲ್ಲ ಈ ರೇಂಜ್ ಅಲ್ಲಿ.
ಸೊ ಎಲ್ಲ ಊರಿಗೆ ಹೋಗ್ತಾ ಇರ್ತಾರಲ್ಲ, ಮೈಸೂರವರು ಎಲ್ಲ ಊರಿಗೆ ಹೋಗ್ತಾ ಇರ್ತಾರಲ್ಲ. ಏನು ಎಸಿ ಆದ್ರೇನು, ಎಸಿ ಆದ್ರೆ 500, ನಾನ್ ಎಸಿ ಆದ್ರೆ 200. ಮಂಡ್ಯ ಮೈಸೂರ್ ಮದ್ದೂರ್, ಮೈಸೂರ್ಗೆ ಹೋಗಲ್ಲ, ಮದ್ದೂರ್ ಮಂಡ್ಯ. ಅದೇ ಹೈವೇಲಿ ಅಂದವೇ ಹೈವೇ ಡ್ರಾಪ್ ಮಾಡೋಗ್ತೀವಿ ಬನ್ನಿ. ಓಪೋ ಇಷ್ಟೊಂದು ಟ್ರಾಫಿಕಾ? ರಾಮನಗರ, ಚನ್ನಪಟ್ಟಣ, ಮಂಡ್ಯ ಮೈಸೂರ್, ಮಂಡ್ಯ ಮದ್ದೂರ್. ಅದೇನು ಹಾಕವ್ರೆ ನೋಡಿ ಅಲ್ಲಿ ಅಲ್ವಾ, ಸರ್ಕಸ್. ಸರ್ಕಸ್ ಅದು ಅಲ್ವಾ, ಮೂವಿ ಅದು. ಬೈಕ್ ರೈಡ್ ಗಳು ಹೋಗ್ಬೇಕು ಸಾಟರ್ಡೆ. ಇವ್ರು ಹೋಗ್ತಿದಾರೆ ನೋಡಿ ಇಲ್ಲಿ ಗಾಯ್ಸ್, ಅವ್ರ ಊರ್ಗ್ ಹೋಗ್ತಾ ಇರ್ತಾರೆ. ಬೈಕ್ ರೈಡ್ ಅಲ್ಲ, ಟ್ರಿಪ್ಗೆ. ಇವಾಗ ಊಟಿ ಹೆಂಗಿರುತ್ತೆ ಗೊತ್ತಾ, ಸಕ್ಕದಾಗಿರತ್ತೆ. ಊಟಿ ಆ ಮಲ್ನಾಡ್ ಸೈಡ್ ಎಲ್ಲ ಸಕ್ಕದಾಗಿರತ್ತೆ ಇವಾಗ. ಆಯ್ತಾ, ಹೋಗಿ ಬೋಟಿ ತಿಂದು. ಊಟಿಲಿ ಬೋಟಿ ಸಿಗಲ್ಲ. ಸಿಗಲ್ಲ. ನಾನ್ ವೆಜ್ ತಿಂದಿರೋದಲ್ಲಿ, ನಾನ್ ವೆಜ್ ಅಂತ ತಿಂದಿಲ್ಲ. ನಾನ್ ವೆಜ್ ಟ್ರೈ ಮಾಡೋದು. ಅಲ್ಲೇನಿದೆ ಸ್ಪೆಷಾಲಿಟಿ, ಅದನ್ನ ಟ್ರೈ ಮಾಡ್ಬೇಕು. ಸ್ಪೆಷಾಲಿಟಿ ಏನಿಲ್ಲ ಅಲ್ಲಿ, ನಾರ್ಮಲ್ ಆಗಿ. ಅಯ್ಯೋ, ಊಟ ಸಿಗೋದೇ ಕಷ್ಟ ಅಲ್ಲಿ, ಸ್ಪೆಷಾಲಿಟಿ ಬೇರೆ. ಊಟ ಸಿಗೋದ್ ಕಷ್ಟ ಅಂತೆ. ಅಂದ್ರೆ ಅವ್ರ ಫುಡ್ ಬೇರೆ ಇರತ್ತೆ, ಬಟ್ ಅದು ಹೋಟ್ಲಲ್ಲಿ ಮಾಡಲ್ಲ. ನಾನ್ ವೆಜ್ ಮಾಡ್ತಾರೆ ನಾರ್ಮಲ್ ಆಗಿ. ಫ್ರೈಡ್ ರೈಸ್ ಸಮಥಿಂಗ್ ಎಲ್ಲ ಹೋಟ್ಲಲ್ಲಿ ಏನಿರತ್ತೋ ಅದಿರತ್ತೆ. ನೂಡಲ್ಸ್ ಅಂತೂ ಇದ್ದೇ ಇರತ್ತೆ, ಎನಿ ಟೈಮ್ ನೂಡಲ್ಸ್ ಅಂತೂ ಇದ್ದೇ ಇರತ್ತೆ. ಈ ಸಲ ಹೋದಾಗ ನಾನು ತೋರಿಸ್ತೀನಿ ಬನ್ನಿ ನಿಮ್ಗೆ. ಈ ಸಲ ಹೋಗ್ತೀನಿ ನಾನು. ವರ್ಷ ನನ್ನ ಬರ್ಡೇಗೆ ನಾನು ಊಟಿಲೇ ಮಾಡ್ಕೊಳ್ಳೋದು. ಬಟ್ ಈ ವರ್ಷ ಹೋಗ್ತೀನಿ ಅಲ್ಲೂ ಕೂಡ, ಅಲ್ಲೇ ಹೋಗ್ತೀನಿ, ಇಲ್ಲ ಬೇರೆ ಕಡೆ ಹೋಗ್ತೀನಿ, ನೋಡೋಣ. ಒಂದು 3-4 ಇಯರ್ಸ್ ನಾನು ಊಟಿಲೇ ಬರ್ಡೇ ಮಾಡ್ಕೊಂಡಿದ್ದೀನಿ. ಸೊ ದರ್ಶನ ಬರ್ತಾರ, ನೋಡೋಣ. ಬರ್ತೀರೇನು? ಗೊತ್ತಿಲ್ಲ. ಬಟ್ ನಾನು ಅಂತೂ ಹೋಗ್ತೀನಿ, ವರ್ಷ ಹೋಗ್ತೀನಿ. ಊಟಿ ಬರ್ಡೇ, ನನ್ ಬರ್ಡೇನ ಊಟಿಲೇ ಮಾಡ್ಕೊಂತೀನಿ. ಗೈಸ್, ಶರ್ಟ್ ಹೆಂಗ್ ಚೇಂಜ್ ಆಯ್ತು ಅಂತ ಅನ್ಕೊಂಡ್ಬಿಡಿ. ಫೇಲ್ ಹಾಕ್ಸಿದಾದ್ಮೇಲೆ ಶರ್ಟ್ ಚೇಂಜ್ ಮಾಡ್ಕೊಂಡೆ. ವೈಟ್ ಶರ್ಟ್ ಫುಲ್ ಇದು ಇರುತ್ತಲ್ವಾ, ಗಲೀಜಾಗುತ್ತೆ, ಅದಕ್ಕೆ ಅಲ್ಲೇ ಚೇಂಜ್ ಮಾಡ್ಕೊಂಡು. ಚೇಂಜ್ ಮಾಡ್ಕೊಂಡ್ರಿ ಅದನ್ನ ಜಡ್ಜ್ ಮಾಡ್ತಾರ? ಹೆಂಗ್ ಗೊತ್ತಾ, ಇದೇನಿದು ಸಡನ್ ಆಗಿ ಇಲ್ಲಿಂದ ಹಿಂಗೆ ಚೇಂಜ್ ಆಗ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ಸರಿ ಆಯ್ತು. ನಮ್ ಜನ ಹೆಂಗೆ ಅಂದ್ರೆ ಟೂ ಇಂಟೆಲಿಜೆಂಟ್. ಆಲ್ ಚಾಟ್ ಜಿಪಿಟಿ ಗಿಂತ ಮುಂದೆ ಇದಾರೆ ಎಲ್ಲಾರು. ಓಕೆ ಗಾಯ್ಸ್, ಇವಾಗ ಹೋಗೋಣ ಬನ್ನಿ. ಇವಾಗ ನಾವು ಕಾಫಿ ಕುಡಿಯೋಣ ಇಲ್ಲ ಟಿಫನ್ ಮಾಡೋಣ ಅಂತ ನಿಲ್ಸಿದ್ರೆ ಹಳ್ಳಿಗೆ ತಂದ್ ಬಿಟ್ಟವ್ರೆ. ಮೇನ್ ರೋಡ್ ಅಲ್ಲೇ ನಿಲ್ಸಿ ಅಂತ ಹೇಳಿ ಅಂದ್ರೆ ಯಪ್ಪ. ಏನ್ ಮಾಡೋದು ಗೈಸ್, ನನ್ಗೆ ಗೊತ್ತಿರ್ಲಿಲ್ಲ ಸಿಗತ್ತಾ ಸಿಗಲ್ವಾ ಅಂತ. ನಾನು ಹೇಳ್ದೆ, ಬಟ್ ಮುಂದೆ ಹೋಗೋಣ ಅಂತ ಹೇಳಿ ಅನ್ನೋಷ್ಟರಲ್ಲಿ ಮುಂದೆನೆ ಬಂದ್ಬಿಟ್ಟಿದ್ವಿ, ತುಂಬಾ ಮುಂದೆ ಬಂದ್ಬಿಟ್ಟಿದೀವಿ. ಸೊ ಇವಾಗ ಹೋಗ್ತಾ ಇದೀವಿ. ಇನ್ನ ಎಷ್ಟು ಕಿಲೋಮೀಟರ್? ಇನ್ನೊಂದು 20 ಕಿಲೋಮೀಟರ್. ಇನ್ನ 20 ಕಿಲೋಮೀಟರ್ ತೋರಿಸ್ತಾ ಇದೆ. ಹೋಗಿ ರೀಚ್ ಆಗ್ತೀವಿ. ಟೆಂಪಲ್ ಎಲ್ಲ ನಿಮಗ್ ನಾನು ತೋರಿಸ್ತೀನಿ. ಪರ್ಮಿಷನ್ ಇದೆ ಅನ್ಸುತ್ತೆ, ಇದೆಲ್ಲ ಗೊತ್ತಿಲ್ಲ. ಅಲ್ಲಿ ಕೇಳ್ಬಿಟ್ಟು ನಾನು ನಿಮಗ್ ತೋರಿಸ್ತೀನಿ. ಹಳ್ಳಿ ಮಾತ್ರ ತುಂಬಾ ಸಕ್ಕತ್ತಾಗಿದೆ. ಮಳೆ ಬೇರೆ ಬಿದ್ದಿರೋದು, ಸಕ್ಕತ್ತಾಗೈತೆ. ಒಂಥರ ಕೇರಳ ಫೀಲ್ ಆಗ್ತೈತಲ್ಲ. ಕೇರಳದಲ್ಲಿ ಸ್ವಲ್ಪ ಹಿಂಗೆ ಇರುತ್ತೆ. ಕೇರಳ ಫೀಲ್ ಕರ್ನಾಟಕನೇ ಇಲ್ಲ, ಕೇರಳ ಫೀಲ್ ಆಗ್ತೈತೆ. ಅಂದ್ರೆ ಮಳೆ ಬಿದ್ಬಿಟ್ಟು ಸ್ವಲ್ಪ ಇದು ಇರುತ್ತಲ್ವಾ, ಸೊ ಆ ತರ ಹೇಳಿದ್ದು. ನನ್ ವಾಯ್ಸು ಹೊಳ್ಳಬಿಟ್ಟೆ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ ಸಾರ್. ಸೊ ಇವಾಗ ಹೋಗ್ತಾ ಇದೀವಿ ಬನ್ನಿ. ಟೆಂಪಲ್ಗೆ ಹೋಗೋಣ, ಇಲ್ಲ ಏನಾದ್ರು ಮುಂದೆ ಕಾಫಿ ಟೀ ಏನಾದ್ರು ಸಿಕ್ಕಿದ್ರೆ ಕಾಫಿ ಟೀ ಕುಡ್ಕೊಂಡು ಹಂಗೆ ಹೋಗ್ತೀವಿ. ಮುಂಚೆ ನನ್ನ ಮನೆಗೆ ರೋಡ್ ಆಗಿರ್ಲಿಲ್ಲ. 1 ಇಯರ್ ಬ್ಯಾಕ್ ಬಂದಿದ್ದು ನಾನು. ಮುಂಚೆ ರೋಡ್ ಇರ್ಲಿಲ್ಲ, ಇವಾಗ ರೋಡ್ ಮಾಡವ್ರೆ ಚೆನ್ನಾಗಿ. ಸೊ ಬನ್ನಿ, ಲೆಟ್ಸ್ ಗೋ ಗಾಯ್ಸ್. ನಮಗೆ ಲೊಕೇಶನ್ ಕೇಳಿ ಸಾಕಾಯ್ತು. ಯಾಕಂದ್ರೆ ನಾನು 1 ವರ್ಷ ಆಯ್ತು ಬಂದಿಲ್ಲ. ಸೊ ಇವಾಗ ಬಂದಿದ್ದೀನಲ್ವಾ, ಒಂದೂವರೆ 2 ವರ್ಷನೇ ಆಗಕ್ಕೆ ಬಂದಿಲ್ಲ. ಲೊಕೇಶನ್ ಹಾಕೊಂಡೇ ಹೋಗ್ತಾ ಇದೀವಿ, ಸಿಗ್ತಾನೆ ಇಲ್ಲ. ಸೊ ಒಂದು ಕನ್ಫ್ಯೂಷನ್ ಏನಂದ್ರೆ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟಿದ್ದಾರೆ, ಗೊತ್ತಾಗ್ತಿಲ್ಲ. ಸೊ ನೋಡೋಣ ಮುಂದೆ ಹೇಳಿದ್ದಾರೆ. ಇಲ್ಲ, ಇವಾಗ ಸಿಗತ್ತೆ. ಆಲ್ರೆಡಿ ಲೊಕೇಶನ್ ಹಾಕಿದ್ದೀನಿ. ಲೊಕೇಶನ್ ಹಾಕಿದ್ದೀನಿ, ಸಿಗತ್ತೆ ನೋಡ್ರಿ. ಸೀದಾ ಹೋಗ್ಬಿಟ್ಟು ಹಂಗ ಹೋಗಿ ಸಿಗತ್ತೆ. ಓಕೆನಾ, ಹೋಗೋಣ. ನಾನು ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ. ಅಂದ್ರೆ ಬೇರೆ ಟೆಂಪಲ್ಗೆ ಹೋಗಿದ್ವಿ, ಅಲ್ಲೂ ಕೂಡ ಕೈ ಮುಗಿದ್ವಿ. ಬಟ್ ಅಲ್ಲಿ ಬೇರೆ ಟೆಂಪಲ್ಗೆ ಹೋಗ್ಬಿಟ್ಟಿದ್ವಿ. ಸೊ ಹಾಗಾಗಿ ಇವಾಗ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ.
ಬನ್ನಿ ಆಗ್ಲಿಂದ ಮೂಡ್ ಆಫ್ ಅಲ್ಲಿ ಇದ್ರು, ಸಿಗ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇನೆ ಆವಾಗಲೇ ವಿಡಿಯೋ ಮಾಡ್ಲಿಲ್ಲ. ಸೊ ಇವಾಗ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಬಂತು, ಸಿಗ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ಸೊ ಅದು ಎಕ್ಸಾಕ್ಟ್ ಆಗಿ ನಾವು ಇವಾಗ ಬಸರಾಳಲ್ಲಿ ಇದೀವಿ, ಹೋಗ್ತಾ ಇದೀವಿ ಇವಾಗ. ಅದು ನೆಕ್ಸ್ಟ್ ಅನ್ಸುತ್ತೆ ನೋಡಿ. ನಾವು ತಿಂಡಿನೂ ಮಾಡಿಲ್ಲ, ಕಾಫಿ ಟೀನೂ ಕುಡ್ದಿಲ್ಲ. ಎಲ್ಲ ಕಡೆ ಹೋದಾಗ ತಿಂಡಿ ಕಾಫಿ ಮಾಡ್ಕೊಂಡೇ ಹೋಗ್ತೀವಿ, ಬಟ್ ಏನೋ ಗೊತ್ತಿಲ್ಲ, ನಮಗೆ ಸಿಗ್ತಾನೆ ಇಲ್ಲ ಹೋಟ್ಲು. ಅಲ್ಲಿ ಸರಿ. ಸೊ ಹೋಗ್ತಾ ಇದೀವಿ, ತೋರಿಸ್ತೀವಿ. ಹೂವು ಎಲ್ಲೂ ಸಿಗ್ಲಿಲ್ಲ, ಬಾಳೆಹಣ್ಣು ತಗೊಂಬಂದ್ವಿ. ಹೋಗೋಣ ಇವಾಗ ಟೆಂಪಲ್ಗೆ. ಸೊ ನೀವೇನಾದ್ರೂ ಬರ್ಬೇಕು ಅಂತ ಹೇಳಿ ಅಂದ್ರೆ, ಸೊ ಎಲ್ಲಿ ಅಂತ ಕೇಳಿ, ನಾನು ಬೇಕಿದ್ರೆ ನಿಮ್ಗೆ ಹೇಳ್ತೀನಿ. ತುಂಬಾ ಊರು ಒಳಗಡೆ ಇರೋದು, ಸೊ ಹಾಗಾಗಿ ಗುರುಗಳಿನ್ನ ಬಂದಿಲ್ಲ. ಇಲ್ಲೇ ಬಿಟ್ಟು ಕಾಲ್ ತೊಳ್ಕೊಳ್ಬೇಕು. ತೊಳ್ಕೊಳ್ಳಿ. ಇದೇ ದೇವಸ್ಥಾನ, ಶನಿದೇವರು. ಬರ್ತಾರೆ ಗೈಸ್, ಬಂದ್ ಹೋಗ್ತಾರೆ. 1 ವರ್ಷ ಆಯ್ತು ನಾನು ಬಂದೆ. ಆಕ್ಚುಲಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಬರ್ತಿದ್ರು, ಇನ್ನ ಬಂದಿಲ್ಲ. ಪ್ರಸಾದ ಕೊಡ್ತಾರೆ ಇವತ್ತು. ಯಾವಾಗೆಲ್ಲ ಪ್ರಸಾದ ಇರ್ಲಿಲ್ಲ, ಇವಾಗ ಪ್ರಸಾದ ಮಾಡಿದ್ದಾರೆ. ಸೊ ಇದೆಲ್ಲ ಫುಲ್ಲು ದೇವ್ರದೇ ಜಾಗ. ಇಲ್ಲೂ ಕಾಲು ತೊಳ್ಕೊಬೋದಿತ್ತು ನಾವು. ಒಲೆಯಲ್ಲಿ ಮಾಡ್ತಾರೆ ಇಲ್ಲಿ ಎಲ್ಲ. ಅವಾಗೆಲ್ಲ ಪ್ರಸಾದ ಇರ್ಲಿಲ್ಲ, ಇವಾಗ ಪ್ರಸಾದ ಕೊಡ್ತಾರೆ ಅಷ್ಟೇ. ಓಪನ್ ಆಲ್ರೆಡಿ ಆಗೈತೆ, ಪೂಜೆ ಎಲ್ಲ ರೆಡಿ ಮಾಡ್ಕೊಂತಿದ್ದಾರೆ. ಇನ್ನೊಂದೇನಂತ ಹೇಳಿ ಅಂದ್ರೆ, ಸ್ವಾಮಿ ಪೂಜೆ ರೆಡಿ ಎಲ್ಲ ಆದ್ಮೇಲೆ ಗುರುಗಳು ಬಂದು ಪೂಜೆ ಮಾಡಿ, ಅದನ್ನೇ ಅವ್ರಿಗೆಲ್ಲ ದೇವರೇ ಅಂತ ಕರೀತಾರೆ. ಪೂಜೆ ಎಲ್ಲ ಮಾಡಿ ನೋಡಿ, ಇಲ್ಲೆಲ್ಲ ದೇವಸ್ಥಾನ. ಆಮೇಲೆ ಎಲ್ಲ ತೋರಿಸ್ತೀನಿ. ಪೂಜೆ ಎಲ್ಲ ಆದ್ಮೇಲೆ ಒಳಗಡೆ ಎಲ್ಲ ಹೋಗ್ಬೋದು. ಟೆಂಪಲ್ ಏನ್ ಚಿಕ್ಕದಲ್ಲ, ದೊಡ್ಡದೇ ಇದೆ. ಬಟ್ ಓಕೆ, ನಿಮ್ಗೇನು ಕೆಲಸ ಆಗ್ಬೇಕು ಇಲ್ಲ ಏನು ಆಗ್ತಿಲ್ಲ ಸಮಥಿಂಗ್, ನಾನು 1 ಇಯರ್ ಆದ್ಮೇಲೆ ಬಂದಿದ್ದೆ. ನಿಮಗೇನಾದ್ರೂ ಶನಿ ದೋಷ ಅಂತ ಎಲ್ಲರಿಗಿದ್ದೇ ಇರುತ್ತಲ್ವಾ. ಸೊ ನಿಮಗೇನಾದ್ರೂ ಶನಿ ದೋಷ ಇದೆ ಅಂದ್ರೆ, ನೀವು ಶನಿ ಟೆಂಪಲ್ಗೆ ಬರ್ಬೋದು ಇಲ್ಲಿಗೆ. ಯಾಕಂದ್ರೆ ನಿಮ್ದು ಏನಿದೆಯೋ ಅದು ಕೆಲಸ ಏನಾಗ್ತಿಲ್ವೋ ಬಂದ್ಬಿಟ್ಟು ಆಚೆ ಕಡೆ ಪೂಜೆ ಎಲ್ಲ ನಾವೇ ಮಾಡ್ಬೇಕು. ಒಳಗಡೆ ಪೂಜಾರಿ ಪೂಜೆ ಮಾಡ್ಕೊಡ್ತಾರೆ. ಪೂಜಾರಿ ಅವರೆಲ್ಲ ದೇವ್ರೆ ಅಂತಾರೆ ಎಲ್ಲರೂ ಇಲ್ಲಿ. ಸೊ ದರ್ಶನ ಅವ್ರೆ, ನಿಮ್ಗೆ ಹೆಂಗ ಅನಿಸ್ತು? ನನಗೆ ತುಂಬಾ ಖುಷಿ ಆಯ್ತು. ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿದೆ. ನಾವೇನೋ ಒಂದು ಅನ್ಕೊಂಡಿದ್ವಿ, ಹೋಗಿ ಕೇಳಿದ್ವಿ, ಅದೆಲ್ಲ ಹೇಳ್ತಾರೆ ಅವರು. ತುಂಬಾ ಚೆನ್ನಾಗಿದೆ. ಎಲ್ಲಾನು ಹೇಳ್ತಾರೆ, ನಿಮ್ಮ ಲೈಫಲ್ಲಿ ಏನೇನಿದೆ ಎಲ್ಲಾನು ಹೇಳ್ತಾರೆ. ಸೊ ಇವಾಗ ಮಹಾಮಂಗಳಾರತಿ ಮಾಡ್ತಿದ್ದಾರೆ. ಆ ಮಹಾಮಂಗಳಾರತಿ ಮಾಡ್ಬೇಕಾದ್ರೆ ಆ ದೇವ್ರ ಮುಖದಲ್ಲಿ ಎಷ್ಟು ಮಂದಾಸ ಇತ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು. ನಿಮ್ಗೇನು ಅನ್ನಿಸ್ತು ಖುಷಿ ಅವರೇ? ನಂಗೂ ತುಂಬಾ ಖುಷಿ ಆಯ್ತು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರೆ ಹೇಳ್ತಾರೆ, ಸೊ ಈ ತರ ಎಳ್ಳೆಣ್ಣೆ ಹಾಕಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆಚೆಗಡೆ ಬಂದು ತಗೊಂಡು ಅಲ್ಲೇ ಇರತ್ತೆ ನಿಮ್ಮ ಐಟಮ್ಗೆ ಏನಾದರೂ ಬೇಕು ಅಂತ ಹೇಳಿ, ಅಂದರೆ ಎಣ್ಣೆ, ಹೂವು ಒಂದ್ಬಿಟ್ಟು ತುಳಸಿ ಸಿಗುತ್ತೆ ಜಾಸ್ತಿ. ಸೊ ನೀವು ತಗೊಳ್ಳಿ. ಆ್ಯಂಡ್ ಈ ಊರು ಬಂದುಬಿಟ್ಟು ಇರೋದು ಬಸರಾಳ್ ಪಕ್ಕ ಮುತ್ತಿನಗೆರೆ ಅಂತ ಹೇಳಿ, ಒಂದ್ಸಲ ವಿಸಿಟ್ ಮಾಡಿ, ಓಕೆನಾ? ಎಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ನೋಡೋಣ ನೆಕ್ಸ್ಟ್ ಟೈಮ್, ಓಕೆನಾ? ಹೋಗೋಣ. ಇವಾಗ ನೆಕ್ಸ್ಟ್ ಟಿಫನ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಣ. ತುಂಬಾ ಹಸು ಆಗ್ತಿದೆ ಗಾಯ್ಸ್, ಬೆಳಗ್ಗಿಂದ ಏನು ತಿಂದಿಲ್ಲ, ಟೀನು ಕುಡ್ದಿಲ್ಲ, ವಾಟರ್ ಕುಡ್ದಿದೀವಿ ಅಷ್ಟೇ. ಸೊ ಅದೇನೋ ಗೊತ್ತಿಲ್ಲ, ಎಲ್ಲ ಕಡೆ ಇದ್ದು ಏನೋ ಹೇಳ್ತಾರಲ್ಲ. ಇವಾಗ ನೆಕ್ಸ್ಟ್ ಊರ್ ನೋಡಿ ಹೆಂಗಿದೆ, ಚೆನ್ನಾಗಿದೆ. ದೇವಸ್ಥಾನ ಕಾಣಿಸ್ತಿದೆ ಅಲ್ಲ, ಅದೇ ದೇವಸ್ಥಾನ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಗಾಬರಿ ಆಗಿತ್ತು. ಎಲ್ಲರಿಗೂ ಫಸ್ಟ್ ಭಯ ಆಗತ್ತೆ. ಯಾಕಂದ್ರೆ ಅವರು ಗದರ್ ಬಿಟ್ಟು ಕೇಳ್ತಾರೆ ಅಂತ ಹೇಳಿ, ಅಂದ್ರೆ ದೇವ್ರೇ ಮಾತಾಡೋದು. ಸೊ ನಿಮ್ಗೆ ಏನಾದ್ರು ಏನ್ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಕೇಳಿ, ಆಯ್ತಾ? ನಾವಲ್ಲಿ ಕೇಳ್ಸೋಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ. ಬಟ್ ನೀವು ಇದ್ರೆ ನಿಮಗ್ ಏನಾದ್ರು ಬೇಕಂದ್ರೆ ಕೇಳಿ, ಓಕೆನಾ? ನನ್ನ ಲೊಕೇಶನ್ ಅದೇನು ಎತ್ತ ಇದೆಯೋ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ?
ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ, ಟಯರ್ಡ್ ಫೇಸು. ಹಾ ಓಪನ್ ಮಾಡಿ ಲಾಕು. ಮೇಡಮ್ ಅವರು ಊಟ ಕೊಡ್ತಾರೆ. ಮಮ್ಮು ತಿನ್ನಕ್ ಬಂದಿದೀವಿ. ಹೊಸ ಆಗ್ತಾ ಇದೆ, ಬೆಳಗ್ಗಿಂದ ನಾನು ಏನೂ ತಿಂದಿಲ್ಲ. ಸೊ ಇವಾಗ ತಿನ್ನಕ್ ಬಂದಿದೀವಿ ಆಲ್ರೆಡಿ. ಊರಗ್ಲ ಮೆನೋ ನಾವು ನೋಡಿ ಸೆಲೆಕ್ಟ್ ಮಾಡಿದೀವಿ. ಜಾಸ್ತಿ ತಿನ್ನಕ್ ಆಗಲ್ಲ. ಮಂಡ್ಯದಲ್ಲಿ ನಿಲ್ಸ್ಬಿಟ್ಟು ಲೈಟ್ ಆಗಿ ತಿನ್ನೋದು ಬೇಕು, ಬಿಸಿಲಲ್ಲಿ ಯಾರು ತಿನ್ನಕ್ಕಾಗಲ್ಲ. ಲೈಟ್ ಆಗಿ ಏನಾದ್ರು ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೆ ಸಂಕಲ್ಪದಲ್ಲಿ ನಿಲ್ಸ್ತಿರೋ 1 o'clock ಟೈಮ್. ಬೆಳಗಿಂದ ಏನೂ ತಿಂದಿಲ್ಲ. ನಾವ್ ಎದ್ದಿದ್ದು ಎಷ್ಟೊತ್ತಿಗೆ, ಇವ್ರು ಎದ್ದಿದ್ದು 4:30 ನನ್ಗೆ ಕಾಲ್ ಮಾಡಿದ್ರು. ನಾನು ಎದ್ದಿರೋದು ಆಲ್ಮೋಸ್ಟ್ ಅಲ್ಲ 5:36. ಎಷ್ಟೊತ್ತು ನಿದ್ದೆ ಇಲ್ಲ. 6:30. ಅಲ್ಲಲ್ಲ 4:30 ನಿಮ್ಗೆ ಕಾಲ್ ಮಾಡಿದ್ರಲ್ಲ, 4:30 ಕಾಲ್ ಮಾಡಿದೆ. 4:30 ಕಾಲ್ ಮಾಡಿದ್ರು. 6:30 ಅಷ್ಟು ನಾನು ರೆಡಿ ಆಗಿದ್ದೆ. 6:45 ನಾನು ರೆಡಿ ಆಗಿದ್ದೆ. ರೆಡಿ ಆಗಿಲ್ಲ, ಸುಮ್ಮನೆ ಇರಿ. 6:45 ನಾನು ರೆಡಿ ಆಗಿದ್ದೆ. ರೆಡಿ ಕಾಲ್ ಆದ್ಮೇಲೆ ಮಾಡಿದಾಗ ರೆಡಿ ಆಗಿ ಕಾಲ್ ಮಾಡಿದಾಗ ರೆಡಿ ಆಗಿಲ್ಲ. ನಾನು ಗಾಡಿ ಎತ್ತಿದ್ದೆ, ಗಾಡಿ ಎತ್ಕೊಂಡು ಬರ್ತಾ ಇದ್ದೆ. ಸೊ ಇವಾಗ ಊಟ ಬರ್ಲಿ, ಊಟ ಮಾಡಿ ಸಿಗ್ತೀವಿ ನಿಮ್ಗೆ. ಅಲ್ಲಿ ಗಂಟ ಬಾಯ್. ನೋ ಬಾಯ್. ನೋ ಬಾಯ್. ವೇಟ್ ಮಾಡ್ತಾ ಇರಿ. ನೀವೇನಾದ್ರೂ ಮಧ್ಯಾಹ್ನ ನೋಡ್ತಾ ಇದ್ರೆ ನೀವು ಊಟ ಮಾಡಿ. ಬೆಳಿಗ್ಗೆ ನೋಡ್ತಾ ಇದ್ರೆ ಟಿಫನ್ ಮಾಡಿ. ರಾತ್ರಿ ನೋಡ್ತಾ ಇದ್ರೆ ರಾತ್ರಿ ನೋಡ್ತಾ ಇದ್ರೆ ಊಟ ಮಾಡಿ ಆರಾಮಾಗಿ ನಮ್ಮ ವಿಡಿಯೋ ಫುಲ್ಲು ನೋಡ್ಬಿಟ್ಟು ಬರ್ತೀನಿ. ಸಿಗ್ತೀನಿ, ಅಲ್ಲಿ ಗಂಟ ವೇಟ್ ಮಾಡಿ. ಫ್ರೈಡ್ ರೈಸ್ ತರಿಸ್ಬಿಟ್ಟು ಮೊಸರು ರಸ ಹೊಡಿತಾರೆ ನೋಡಿ. ಇಲ್ಲಿ ಫ್ರೈಡ್ ರೈಸ್ ಇಲ್ಲ ಐತೆ. ಹಸು ಆಗ್ತಿಲ್ಲ, ಬಟ್ ತಿನ್ನೋಕೆ ಆಗ್ತಿಲ್ಲ. ಹಾಗಾಗಿ ಸ್ವಲ್ಪ ರಸಮ್ ಕುಡಿಯೋದು, ಸ್ವಲ್ಪ ಮೊಸರು ತಿಂತಾ ಇದ್ದೀವಿ. ಇವಾಗ ಊಟ ಎಲ್ಲ ಆಗಿ ಟೀ ಕುಡಿತಾ ಇದ್ದೀವಿ ನೋಡಿ. ಇಲ್ಲಾನೆ ತಲೆ ನೋಯ್ತೈತೆ, ಸೊ ಹಾಗಾಗಿ ಟೀ ಕುಡಿತಾ ಇದ್ದೀವಿ. ಆ್ಯಕ್ಚುಲಿ ಟೀ ಕುಡಿಯಲ್ಲ ಜಾಸ್ತಿ, ಬಟ್ ಅದು ಸ್ವಲ್ಪ ತಲೆ ನೋಯ್ತಿದೆ. ಬೆಳಗ್ಗೆ ನಿದ್ದೆ ಇಲ್ಲ ಗೈಸ್, ಅದಕ್ಕೋಸ್ಕರ ತಲೆ ನೋಯ್ತಾ ಇದೆ. ಕುಡಿತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ. ಬ್ಯಾಂಗ್ಳೂರ್ ಹೋಗಿರೋ ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಹೋಗಿ ಮಲಗಿದ್ರೆ ಸಾಕಲ್ಲ. ಗ್ಲಾಸ್ ನೋಡಿ ಎಷ್ಟು ಚೆನ್ನಾಗಿದೆ. ರಾಜರಿಗೆ ಕೊಡ್ತಾರಲ್ಲ, ಎಷ್ಟು ಚೆನ್ನಾಗಿದೆ ಅಲ್ಲ. ಗಾಯ್ಸ್, ಇವಾಗ ಖುಷಿಯವ್ರ ಮನೆ ಹತ್ರ ಬಂದ್ವಿ. ಅವ್ರನ್ನ ಡ್ರಾಪ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್. ಬಾಯ್ ದರ್ಶನ್ ಅವರೇ. ಬಾಯ್ 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 ಬಾಯ್. ಸಿ ಯು. ಹಾಂ ಸರಿ ಬಾಯ್. ಹುಷಾರು. ಆಂಟಿ ಕೇಳಿದೆ ಅಂತ ಹೇಳಿ, ಓಕೆನಾ? ಭವಿತಕ್ಕೂ ಕೇಳಿದೆ ಅಂತ ಹೇಳಿ. ಬಾಯ್ ಬಾಯ್.